ಲಯನ್ಸ್ ಕ್ಲಬ್ ಕೊಳ್ನಾಡು ಸಾಲೆತ್ತೂರು ಇದರ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಂಚಿಯಲ್ಲಿರುವ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಪದಗ್ರಹಣ ಅಧಿಕಾರಿಯಾಗಿ ಡಿಸ್ಟ್ರಿಕ್ಟ್ ಸೆಲೆಬ್ರೇಷನ್ ಚೀಫ್ ಕೋಆರ್ಡಿನೇಟರ್ ಚಂದ್ರಹಾಸ್ ರೈ ಬಾಲಾಜಿ ಬೈಲು ಅವರು ಭಾಗವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಲಯನ್ಸ್ ಪ್ರಪಂಚದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆಯಾಗಿದ್ದು 14 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಈ ಕ್ಲಬ್ನಲ್ಲಿದ್ದಾರೆ. ಈ ಕ್ಲಬ್ನಿಂದ ಹಲವಾರು ಸೇವಾ ಚಟುವಟಿಕೆಗಳು, ಶಾಶ್ವತ ಯೋಜನೆಗಳು ಆಗಿದ್ದು, ಯಕ್ಷಗಾನ, ನಾಟ್ಯ, ಭಜನಾ, ಕಮ್ಮಟದಂತಹ ಕಾರ್ಯಕ್ರಮಗಳ ತರಬೇತಿಯನ್ನು ನೀಡುತ್ತಿರುವುದು ವಿಶೇಷ ಎಂದರು. ನಮ್ಮ ಈ ಕ್ಲಬ್ ಕೊಳ್ನಾಡು ಕ್ಲಬ್ ಅಂತ ಕೇಳಿದರೆ ಸುಮಾರು 35 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಕ್ಲಬ್ ದಿವಂಗತ ಆನಂದ ಚೌಟ್ರರ ಈ ಕ್ಲಬ್ ಅನ್ನು ಸ್ಥಾಪಿಸಿದರು. ಮಂಗಳದೇವಿ ಕ್ಲಬ್ ಇದನ್ನು ಎಕ್ಸ್ಟೆನ್ಷನ್ ಮಾಡಿದೆ. ಈ ಕ್ಲಬ್ ಅನ್ನು ಎಕ್ಸ್ಟೆನ್ಷನ್ ಮಾಡಿದೆ. ಮುಖ್ಯವಾಗಿ ಈ ಕ್ಲಬ್ಬಿನಿಂದ ಹಲವಾರು ಸೇವಾ ಚಟುವಟಿಕೆಗಳು, ಹಲವಾರು ಶಾಶ್ವತ ಯೋಜನೆಗಳು, ಹಲವಾರು ಸೈನ್ ಬೋರ್ಡೇಜ್ಗಳು, ಬಸ್ ತಂಗುದಾನ ಇರಬಹುದು. 2 ವರ್ಷಗಳ ಮೊದಲು ನಮ್ಮ ಮನೋರಂಜನ್ ಕರೈ ಅವರ ನೇತೃತ್ವದಲ್ಲಿ ನಡೆಸಿದ ಫಿಸಿಯೋಥೆರಪಿ ಸೆಂಟರ್ ಇರಬಹುದು. 10 ಹಲವು ಈ ಒಂದು ಪರಿಸರಕ್ಕೆ ಅಗತ್ಯವಾಗಿರ್ತಕ್ಕಂಥ ಈ ಪರಿಸರಕ್ಕೆ ಏನು ಬೇಕು ಅದನ್ನೆಲ್ಲ ನಡೆಸಿಕೊಟ್ಟವರು ನಮ್ಮ ಲಯನ್ಸ್ ಕ್ಲಬ್ ಕೊಳ್ನಾಡು ಸಾಲೆತ್ತೂರು. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಭೆಗಳನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಿ ಸರಳತೆ, ಏಕತೆ, ಪ್ರತಿಯೊಬ್ಬ ಸದಸ್ಯರೊಂದಿಗೆ ನಿಮ್ಮ ಬಲಗೆ ಎತ್ತಿ ತನ್ನ ಸಮ್ಮತಿಯನ್ನು ಸೂಚಿಸಿ. ಹಾಗೆಯೇ ಅವರ ಶ್ರೇಷ್ಠ ಕೂಡ ನಿಮಗೆ ಕೂಡ ಇದು ಅನ್ವಯಿಸ್ತದೆ. ನೀವು ಕೂಡ ಬಲಗೈತಿ ಸಮ್ಮತಿ ಸೂಚಿಸಿ. ಹಾಗೆ ನಮ್ಮ ಚಿತ್ರಕಲೆಯವರು ಮನೆಗೆ ಬರುವಾಗ ಗ್ಯಾರಂಟಿ ರೇಟ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿಷ್ಠಿತ ಕ್ಲಬ್ಬಿನ ಒಂದು ಅಧ್ಯಕ್ಷ ಸ್ಥಾನವನ್ನು ಪಡೆದಿದ್ದಾರೆ. ನಿಮಗೆ ನಾವು ಏನು ಅಂತ ಯಾವ ಸಹಕಾರ ನೀಡಬೇಕಂತ ನಾನು ವಿನಂತಿಸ್ತಾ, ನೀವು ಕೂಡ ಅದಕ್ಕೆ ಬದ್ಧರಾಗಿದ್ದರೆ ಒಂದು ಬಲಗೈತಿ ತನ್ನ ಸಮ್ಮತಿಯನ್ನು ಸೂಚಿಸಿ. ನೂತನ ಅಧ್ಯಕ್ಷರಾಗಿ ಚಿತ್ತರಂಜನ್ ಕಿಯರ್, ಕಾರ್ಯದರ್ಶಿಯಾಗಿ ಜಯಪ್ರಕಾಶ್ ರೈ, ಕೋಶಾಧಿಕಾರಿಯಾಗಿ ರಾಮ್ ಪ್ರಸಾದ್ ರೈ, ಲಿಯೋ ಅಧ್ಯಕ್ಷರಾಗಿ ಶ್ರೇಯಸ್ ಎಸ್ ರಾವ್, ಕಾರ್ಯದರ್ಶಿಯಾಗಿ ಕುಲದೀಪ್ ಎನ್ ಶೆಟ್ಟಿ, ಕೋಶಾಧಿಕಾರಿಯಾಗಿ ಲಕ್ಷ್ಯ ಶೆಟ್ಟಿ ಸಹಿತ ಇತರ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದ್ರು. ನೂತನ ಸದಸ್ಯರನ್ನ ಕ್ಲಬ್ಗೆ ಸೇರಿಸಿಕೊಳ್ಳಲಾಯಿತು. ಕ್ಲಬ್ನ ಸ್ಥಾಪಕರ ದಿನ ಆಚರಿಸಲಾಯಿತು. ಸ್ಥಾಪಕ ಸದಸ್ಯ ವಿಠಲ್ ಶೆಟ್ಟಿ ದೀಪ ಪ್ರಜ್ವಲಿಸಿ ಶುಭಾಶಯಗೆ ಇದ್ರು. ಈ ಸಂದರ್ಭ ವಿಠಲ್ ಶೆಟ್ಟಿ ದಂಪತಿಯನ್ನ ಸನ್ಮಾನಿಸಲಾಯಿತು. ಸೇವಾ ಕಾರ್ಯದ ಅಂಗವಾಗಿ ಆರ್ಥಿಕ ಸಹಕಾರವನ್ನ ನೀಡಲಾಯಿತು. ಸಾಧಕ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ಅನಾರೋಗ್ಯ ಪೀಡಿತರಿಗೆ ಸಹಾಯಧನ ವಿತರಿಸಲಾಯಿತು. ವನ ಮಹೋತ್ಸವದ ಅಂಗವಾಗಿ ಗಿಡ ವಿತರಿಸಲಾಯಿತು. ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಗೆ ಭಾಜನರಾದ ರಮಾನಂದ ನುಜಿಪಾಡಿಯವರನ್ನ ಅಭಿನಂದಿಸಲಾಯಿತು. ನೂತನ ಅಧ್ಯಕ್ಷ ಚಿತ್ತರಂಜನ್ ಕೆಆರ್ ಅವರು ಮಾತನಾಡಿ, ಉಮಾನಾಥ್ ರೈ ಅವರು ಕಳೆದ ಸಾಲಿನಲ್ಲಿ ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ನನ್ನ ಅವಧಿಯಲ್ಲಿ ಕ್ಲಬ್ ಅನ್ನ ಉನ್ನತ ಮಟ್ಟಕ್ಕೆ ಕೊಂಡು ಹೋಗಲು ಪ್ರಯತ್ನಿಸುವುದಾಗಿ ತಿಳಿಸಿದ ಅವರು, ಎಲ್ಲರೂ ಸಹಕಾರ, ಪ್ರೋತ್ಸಾಹ ನೀಡುವಂತೆ ಮನವಿಯನ್ನ ಮಾಡಿದ್ರು. ನಿರ್ಗಮನ ಅಧ್ಯಕ್ಷ ಉಮಾನಾಥ್ ರೈ ಮೇರಾವು ಮಾತನಾಡಿ, ಕ್ಲಬ್ನ ಗೌರವ ಉಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿದ್ದೇನೆ ಎನ್ನುವ ಸಂತೋಷ ಇದೆ. ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಒಂದು ಪ್ರತಿಷ್ಠಿತ ಕ್ಲಬ್ಬಿನ ಅಧ್ಯಕ್ಷನಾಗಿ 25-26ನೇ ಸಾಲಿನಲ್ಲಿ ನನ್ನನ್ನು ಇಲ್ಲೆಲ್ಲ ಸದಸ್ಯರುಗಳು ಸೇರಿ ಆಯ್ಕೆ ಮಾಡಿದಿರಿ. ಆ ಹುದ್ದೆಗೆ ಒಂದು ಗೌರವವನ್ನು ತಂದುಕೊಡುವ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದೇನೆ ಅನ್ನುವಂಥ ಸಂತೋಷ ಈ ಸಂದರ್ಭದಲ್ಲಿ ನನಗಿದೆ. ಇವತ್ತು ವಿಶೇಷವಾಗಿ ನನ್ನ ಕ್ಲಬ್ಬಿನ ಕಾರ್ಯದರ್ಶಿ ಬಾಲಕೃಷ್ಣ ಸರ್ಕಳರವರು, ಕೋಶಾಧಿಕಾರಿಯಾಗಿ ನನ್ನೊಟ್ಟಿಗೆ ಕೈ ಜೋಡಿಸಿದವರು ನಿಶ್ಚಲ್ ಜಿ ಶೆಟ್ಟಿಯವರು ಮತ್ತು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದಂತೆ ನಮ್ಮ ಕೊಳ್ನಾಡು ಸಾಲೆತ್ತೂರಿನ ಸದಸ್ಯರುಗಳು ಸಂಪೂರ್ಣವಾಗಿ ನನ್ನ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ, ಬೆಂಬಲವನ್ನು ನೀಡಿದ್ದಾರೆ. ಅದರಿಂದ 1 ವರ್ಷದ ಅವಧಿ ಹೇಗೆ ಮುಗಿಯಿತು ಅಂತ ಗೊತ್ತಾಗಲಿಲ್ಲ.
honored to stand before you today as the president of this year in 2026 and 27. I want to extend my heartfelt thanks and immediately past present and Ms. Sheetal Salyan for this outstanding leadership and the distinction over the past year. Thank you. You to board all our members of playing your trust in me lead to their ಈ ಸಂದರ್ಭದಲ್ಲಿ ಪದಗ್ರಹಣಾಧಿಕಾರಿ ಚಂದ್ರಹಾಸ್ ರೈ, ರಮ್ಯಾ ಸಿ ರೈ ದಂಪತಿಯನ್ನ ಗೌರವಿಸಲಾಯಿತು. ನಿರ್ಗಮನಾಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿಯನ್ನ ಸನ್ಮಾನಿಸಲಾಯಿತು. ಲಿಯೋ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಯನ್ನ ಸನ್ಮಾನಿಸಲಾಯಿತು. ವಲಯ ಸಂಯೋಜಕ ಸಂತೋಷ್ ಹಾಗೂ ದಾಮೋದರ್ ಬಿಎಂ ಅನಿಸಿಕೆ ವ್ಯಕ್ತಪಡಿಸಿದ್ರು. ಕಾರ್ಯದರ್ಶಿ ಜಯಪ್ರಕಾಶ್ ರೈಯಂ ವಂದಿಸಿದ್ರು. ಬಾಲಕೃಷ್ಣ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.